ನಾವು ಯೂಸ್ ಮಾಡಿರೋ ಪೈಂಟ್ ಬಂದು ಜೆಟ್ ಬ್ಲ್ಯಾಕು. ಜೆಟ್ ಬ್ಲ್ಯಾಕ್ ಅಂದರೆ ಫುಲ್ ಲಾಸ್ಟ್ ಕಲರ್ ಬ್ಲ್ಯಾಕಲ್ಲಿ. ಬ್ಲ್ಯಾಕ್ ಕಾಣಿಸ್ಲಿ ಚಾರ್ಜಿ ಅಂದ್ಬಿಟ್ಟು ಒಂದು ರೀಸನ್ಗೆ ಈ ಪೈಂಟ್ ಸೆಲೆಕ್ಟ್ ಮಾಡಿದ್ದೀವಿ. ಚೆನ್ನಾಗಿ ಬಂದೈತೆ. ಜಾಸ್ತಿ ರಸ್ಟಿಂಗ್ ಎಲ್ಲ ಇದ್ರೆ ಇದು ಯೂಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಪೈಂಟು. ನಾನು ಪೈಂಟ್ರ್ ಬಂದೆ ನನ್ನ ಫ್ರೆಂಡೇನೆ, ಚೆನ್ನಾಗಿ ಮಾಡಿದ್ದಾನೆ. ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಇದಾದ್ಮೇಲೆ ಒಂದು ಕೋಟು ಲಾಕರಿಂಗ್ ಮಾಡಬೇಕು. ಲಾಕರಿಂಗ್ ಯಾರು ಮಾಡಿದ ಚಾರ್ಜಿಗೆಲ್ಲ ನನ್ನ ಫ್ರೆಂಡು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಲಾಕರಿಂಗು ಹ್ಞೂ ಅಂತ ಹೇಳಿದ್ದೀನಿ. ಬಂದು ಲಾಕರಿಂಗ್ ನಾವು ಯೂಸ್ ಮಾಡಿರೋ ಪೈಂಟ್ ಎಲ್ಲ ನಿಪಾನ್ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಬೋದು. ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ನಿಪಾನ್. ನನ್ನ ಫ್ರೆಂಡ್ ಇದು ಸೆಲೆಕ್ಷನ್ ಎಲ್ಲ ಅವಂದೇನೆ. ಈ ಥರ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ನೋಡ್ಕೊಂಡು ಮಾಡಿದ್ದೀವಿ, ಚೆನ್ನಾಗಿ ಬಂದೈತೆ. ಮತ್ತು ಪೈಂಟ್ ತೋರಿಸ್ತೀನಿ ನೋಡಿ ನಿಮಗೆ. ಪೈಂಟ್ ಎಲ್ಲ ಬಂದು ನಿಪ್ಪಾನ್ದೆ. ನಾವು ಏನು ಪೈಂಟ್ ಯೂಸ್ ಮಾಡಿದ್ದೀರಿ ಅದೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಎಲ್ಲ ಪೈಂಟ್ ಮಾಡಿಬಿಟ್ಟಿದ್ದೆ, ಅವಾಗ ಹೋಗಿದ್ದೆ ವಿಡಿಯೋ ಮಾಡೋಕ್ಕೆ. ಇಲ್ಲ ಬೇಗ ಹೋಗಿದ್ರೆ ಸ್ಟಾರ್ಟಿಂಗಿಂದ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ನೋಡಿ ಎಲ್ಲ ನಿಪ್ಪಾನೇ ಯೂಸ್ ಮಾಡಿರೋದು. ಮತ್ತು ಲಾಕರಿಂಗು ನಿಪ್ಪಾನೇ. ಈ ಪೈಂಟ್ ಮಾತ್ರ NC ಪೈಂಟ್ಸು. ಇದೊಂದು ಯೂಸ್ ಮಾಡಿದ್ದೀರಿ ಜೆಟ್ ಬ್ಲ್ಯಾಕ್ಗೆ. ಮತ್ತು ಇದು ಲಾಕರಿಂಗು ಕ್ಲಿಯರ್ ಕೊಟ್ಟು ಚೆನ್ನಾಗಿರುತ್ತೆ. ನಿಪ್ಪಾನು ಸ್ವಲ್ಪ ಬೆಸ್ಟ್ ಮಾರ್ಕೆಟಲ್ಲಿ ಬೆಸ್ಟ್ ಅದು. ಮತ್ತು ಜೆಟ್ ಬ್ಲ್ಯಾಕ್ ಚೆನ್ನಾಗಿದೆ. ಬ್ಲ್ಯಾಕ್ ಜಾಸ್ತಿ ಡಾರ್ಕ್ ಬ್ಲ್ಯಾಕ್ ಆಗಿರುತ್ತೆ, ಅದಕ್ಕೋಸ್ಕರ ಜೆಟ್ ಬ್ಲ್ಯಾಕ್ ಸೆಲೆಕ್ಟ್ ಮಾಡಿರೋದು. ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಅದು ಲಾಕರಿಂಗ್ ಹೊಡೆದ್ಮೇಲೆ ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಅಂತ ಪಾರ್ಟ್ 3ಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.